ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಆಶಾ ಕ್ರಿಯೇಷನ್ಸ್ ಚಾನಲ್. ಈ ವಿಡಿಯೋನಲ್ಲಿ ನಿಮಗೆ ಕ್ರೋಸಾ ಬೇಬಿ ಕುಚ್ಚು ಕಟ್ಟೋದು ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೀರೆ ಕಟ್ಟಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಹೇಳ್ತೀನಿ. ಇದು ಕ್ರೋಸಾ ಡಿಸೈನ್ ಹಾಕೋಸು ನೀಡಲ್ಸ್, 2 ಕಾಂಬಿನೇಷನ್ಸ್ ಕಲರು, ಸಿಲ್ಕ್ ಥ್ರೆಡು ಮತ್ತು ಜರಿ ಥ್ರೆಡು, ಅದ್ರ ಜೋಡಿ ಸಣ್ಣ ಸೂಜಿ ಗಂಟು ಹಾಕೊಳ್ಳೋಕ್ಕೆ. ಈಗ ಆರೆಂಜ್ ಕಲರ್ ದಾರ ಈ ರೀತಿ ಬಾಟ್ಲಿಗೆ ಸುತ್ಕೊಂಡೀನಿ ಮತ್ತು ಗಂಟು ಹಾಕೊಂಡೀನಿ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಇದು 2 ಕಲರ್ 62 ಸುತ್ಕೊಂಡೀನಿ. ಇದು ಕುಚ್ಚು ಕಟ್ಟಕ್ಕೆ ಇದರದ್ದು ಲಿಂಕ್ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಈಗ 6 ಎಳೆ ದಾರ ಸುತ್ಕೊಂಡು ತೊಗೊಂಡೀನಿ. ಇದಕ್ಕೆ ಮುಂದೆ ಗಂಟು ಕಟ್ಕೋಬೇಕು. ಇದು ಗಂಟು ಕಟ್ಕೊಂಡು ಈಗ ಬಟ್ಟಿಗೆ ಸುತ್ಕೋಬೇಕು. ಹಿಂಗೆ ಲೆಫ್ಟ್ ಬಟ್ಟಿಗೆ ಸುತ್ಕೋಬೇಕು, ಲೆಫ್ಟ್ ಹ್ಯಾಂಡ್ ಬಟ್ಟಿಗೆ. ಆಮೇಲೆ ಇದು ನೋಡ್ರಿ, ಇದು ಸೀರೆ ತಳಗೆ ಹೀಗೆ ಇಟ್ಕೋಬೇಕು ನೋಡ್ರಿ. ಇದು ತಳಗಿನ ಸೈಡ್ ಉಲ್ಟಾ ಸೈಡ್ ತೊಗೊಂಡು ಹಿಂಗೆ ಇಟ್ಕೊಂಡು ಇದು ಕ್ರೋಸಾ ನೀಡಲ್ ತೊಗೊಂಡು ಈ ಸೂಜಿ ಚುಚ್ಕೋಬೇಕಿಲ್ಲಿ. ಚುಚ್ಕೊಂಡು ಸೀರೆಗೆ ಈ ಥರ ಸುತ್ಕೊಂಡು ಮ್ಯಾಲ ಕಡೆ ಜಕ್ಕೋಬೇಕು. ಇದು ಈ ರೀತಿ. ಈಗ ಇದು ಗಂಟು ತಳಗಿನ ಸೈಡ್ ಲಾಕ್ ಆಗೈತೆ. ಈಗ ನೋಡ್ರಿ, ಈಗ ಅದ ಸೂಜಿ ಚೈನ್ ಹಾಕೋಬೇಕಿತ್ತು. 5 ಚೈನ್, 1 2 3 4 5 ಈ ರೀತಿ 5 ಚೈನ್ ಹಾಕೊಂಡು ಸೂಜಿ ಎಲ್ಲಿ ತನಕ ಬರ್ತೈತೆ ಚೈನ್ ಅದು ಹೀಗೆ ಇಟ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳಕ್ಕೆ ನೋಡ್ತೀರಿ ನೀವು ಹ್ಯಾಂಗೆ ಮಾಡ್ಕಿರ್ತೀನಿ. ದಾರ ಹಿಂಗೆ ಸುತ್ಕೊಂಡು ಮತ್ತು ಹಿಂಗೆ ಸೇರಿಸಿ ಮತ್ತು ಅದು ಲಾಕ್ ಹಾಕ್ಕೋಬೇಕಿದು. ಮತ್ತು ಚೈನ್ ಹಾಕ್ಕೋಬೇಕು. 1 5 ಚೈನ್ ಹಾಕ್ಕೋಬೇಕು. 2 3 4 5 ಈ ರೀತಿ ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಹಾಕ್ಕೋಬೇಕು. ಭಾಳ ಜಗ್ಗಿ ಹಾಕೋಬಾರ್ದು, ಅಟ್ಟೆ ನೋಡ್ಕೇಸಿ ಹಾಕೋಬೇಕು. ನೀವು ಕಚ್ಚಾ ಸೀರೆ ಅರ್ಬಿ ಮೇಲೆ ಹಾಕಿ ನೋಡಿರಿ, ನಿಮ್ಗೆ ಗೊತ್ತಾಗುತ್ತೆ. ಡೈರೆಕ್ಟ್ ಸೀರೆ ಮೇಲೆ ಹಾಕಕ್ಕೆ ಹೋಗಬೇಡ್ರಿ. ಈ ಥರ ಲಾಕ್ ಹಾಕೋಬೇಕು. ಇದೇ ರೀತಿ ನೀವು ಫುಲ್ ಸೀರೆಗೆ ಚೈನ್ ಹಾಕೋಬೇಕು. ಇನ್ನೊಂದು ಸಲ ತೋರಿಸ್ತೀನಿ ನೋಡಿರಿ ಚೈನ್ ಹಾಕೋದು. ಕೊನೆಗೆ ಸೀರೆಗೆ ಚೈನ್ ಹಾಕಿಂದು ಆಗಿಂದು ಈ ರೀತಿ ದಾರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಸೂಜಿ ತಕ್ಕೋಬೇಕು. ಆಮೇಲೆ ಇದಕ್ಕೆ 2 ಸಲ ಗಂಟು ಹಾಕೋರಿ. ನೋಡ್ರಿ, ಈ ಥರ ಎಲ್ಲ ಫುಲ್ ಸೀರೆಗೆ ಚೈನ್ ಹಾಕೋಬೇಕು. ಈಗ ಇದಕ್ಕೆ ಕುಚ್ಚು ಕಟ್ಕೊಳ್ಳೋನೀಗ. ಕುಚ್ಚು ಕಟ್ಟಕ್ಕೆ ಈಗ 67 ದಾರ ಏನು ತೊಗೊಂಡಿದ್ದೇವೆ ನಾವು. ಇದು ನೋಡ್ರಿ ಆರೆಂಜ್ ಕಲರ್ದು. ಈಗ ಚೈನ್ ಹಾಕಿಂದೇನು ಪಳ್ಳೆ ಐತಲ್ಲ ಅದ್ರೊಳಗೆ ಸೇರಿಸಿ ಮ್ಯಾಲ ತನಕ ತೊಗೊಂಡು ದಾರ ಎಲ್ಲ ನೀಟಾಗೆ ಮಾಡ್ಕೋಬೇಕು. ನೀಟಾಗೆ ಮಾಡ್ಕೊಂಡು ಈ ಥರತಿ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕುಚ್ಚು ಇಟ್ಕೊಂಡು ಜೋಡಿಸಿ ಕಟ್ಕೋಬೇಕು. ಜೋಡಿಸಿ 2 ಕಡೆ ಹಿಂಗೆ ಜೋಡಿಸ್ಕೋಬೇಕು. ನೀಟಾಗೆ ಕೈಯಾಗೆ ಬಿಗಿ ಮಾಡ್ಕೋಬೇಕು ಅದು. ಆಮೇಲೆ ಜರಿ ಥ್ರೆಡ್ 2 ಸುತ್ತು ಹಾಕ್ಕೊಂಡು ಹಿಂದಿನ ಸೈಡ್ಲಿಂತ ಹೊರಗಿನ ಸೈಡ್ ತೊಗೊಂಡು ಹಿಂದಿನ ದಾರ ಬಟ್ನ್ಯಾಗ ಹಿಡ್ಕೋಬೇಕು. ಈ ರೀತಿ ನೋಡ್ರಿ, ಬಟ್ನ್ಯಾಗ ಹಿಡ್ಕೋಬೇಕು. ಆಮೇಲೆ 3 ಗಂಟು ನೀಟಾಗಿ ಬಿಗಿಯಾಗಿ ಕಟ್ಕೋಬೇಕು. ಈ ರೀತಿ ಕಟ್ಕೋಬೇಕು ನೋಡ್ರಿ.
ಫಸ್ಟ್ ಸಲ ಗಂಟು ಹಾಕೊಂಡೆ, ಒಂದನೇ ಗಂಟು ನೀಟಾಗಿ ಜಕ್ಕೋಬೇಕು. ಇದು ಜಕ್ಕೊಂಡು ಮತ್ತೊಂದು ಸಲ ಗಂಟು ಹಾಕೋಬೇಕು. 3-4 ಗಂಟು ನೀವು ಹಾಕೊಂಡ್ರು ನಡಿತೈತಿ. ನಾನು 3 ಗಂಟು ಹಾಕೊಂಡಿರ್ತೀನಿ. ಆಮೇಲೆ ಸೂಜಿ ಹಿಂದಿನ ಸೈಡು ಜರಿ ಥ್ರೆಡ್ ಏನು ಗಂಟು ಆಗಿರ್ತೀವೋ ಅದರಲ್ಲಿಂತ ಒಳಗ್ಲಿಂತ ಚುಚ್ಚಿ ತಳಗಿನ ಸೈಡ್ ತೊಗೋಬೇಕು. ಆಮೇಲೆ ಉದ್ದಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಕಟ್ ಮಾಡ್ಕೋಬೇಕು. ನಿಮ್ಗೆ ಉದ್ದ ಬೇಕಾದ್ರೆ ಉದ್ದ ತೊಗೋರಿ, ಶಾರ್ಟ್ಸ್ ಬೇಕಂದ್ರೆ ಶಾರ್ಟ್ ತೊಗೋರಿ. ಈ ರೀತಿ ಕುಚ್ಚು ಕಟ್ಕೋಬೇಕು. ಮತ್ತು ಅದೇ ರೀತಿ ಬ್ಲೂ ಕಲರ್ ತೊಗೊಂಡಿನಿ. ಇದು ಒಂದು ಸಲ ನೋಡ್ಕೊಳ್ಳಿ ಹೆಂಗೆ ಕಟ್ಟೋದಂತ. ಈ ರೀತಿ ದಾರ ಮ್ಯಾಲೆ ತೊಗೊಂಡು ಎಷ್ಟು ಉದ್ದ ಅಷ್ಟು ಬೇಕಾಟ್ಟು ನೀಟಾಗಿ ದಾರ ಸೀದಾಗ ಮಾಡ್ಕೋರಿ. ಮಾಡ್ಕೊಂಡು ಮತ್ತು ನೀಟಾಗಿ ಜೋಡಿಸಿ ಕೈಯಾಗೆ ಹಿಡ್ಕೊಂಡು ಈ ರೀತಿ ಹಿಡ್ಕೊಂಡು ದಾರ ವೇಸ್ಟ್ ಮಾಡಬೇಡ್ರಿ. ಎಷ್ಟು ಬೇಕಷ್ಟೇ ನೀವು ತಗೋರಿ. ಮತ್ತು ಜರಿ ಥ್ರೆಡ್ ತೊಗೊಂಡು 3 ಸಕ ಗಂಟು ಹಾಕೋರಿ. ಇದೇ ರೀತಿ ಗಂಟು ಹಾಕೋರಿ. ನೀವೇ ಇದೇ ರೀತಿ ಫುಲ್ ಸೀರೆಗೆ ಕುಚ್ಚು ಹಾಕ್ಕೋಬೇಕು. ಆರೆಂಜ್ ಕಲರ್ ಮತ್ತು ಬ್ಲೂ ಕಲರ್ ಇದೇ ರೀತಿ ಫುಲ್ ಸೀರೆಗೆ ಹಾಕೊಂಡ್ರೆ ಭಾಳ ಚಲೋ ಕಾಣಿಸ್ತೈತಿ ಸೀರೆ.